ಹಾಯ್ ಗೈಸ್, ನಾನು ಗಾಯತ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆಮೇಲೆ ಕಮೆಂಟ್ಸ್ ಮಾಡಿ ಪ್ಲೀಸ್. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಲಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ಇವತ್ತು ಯಾರಿಗೂ ತುಂಬ ಚೆನ್ನಾಗಿ ಕಾರ್ಡ್ಸ್ ಬರ್ತಾ ಇದೆ. ಇಷ್ಟು ದಿನ ನೀವು ಯಾರ್ದೋ ಮೂಲಕ ಬಯಸ್ಕೊಂಡು ಮಾಡಿಕೊಂಡು ತುಂಬ ಸ್ಟ್ರೆಸ್ ಆಗಿಬಿಟ್ಟು ರೆಸ್ಟ್ ತೊಗೊಳ್ದೇನೆ ತುಂಬ ವೀಕ್ ಆಗಿಬಿಟ್ಟಿದ್ರಿ. ಅದಕ್ಕೆ ರೆಸ್ಟ್ ತೊಗೊಳ್ಳಿ. ದಯವಿಟ್ಟು ಯಾರು ಏನೇ ಅಂದ್ರೂ ತುಂಬ ತಲೆ ಕೆಡಿಸ್ಕೊಬೇಡಿ, ಚೆನ್ನಾಗಿರ್ತೀರ. ಆದರೆ ಅನ್ನೋರು ಕಾರ್ಮಿಕ್ಸು ನಮ್ಮ ಹೋದ ಜನ್ಮದ್ದು ನಾವು ಕರ್ಮ ಮಾಡಿರ್ತೀವಲ್ಲ, ಅದರಿಂದ ಅವ್ರು ಬಂದು ನಮಗೆ ಆ ಥರ ಹಿಂಸೆ ಕೊಡ್ತಿರ್ತಾರೆ, ಆ ಥರ ಬೈತಿರ್ತಾರೆ. ಅದನ್ನು ತುಂಬ ಮನಸ್ಸಿಗೆ ತೊಗೋಬೇಡಿ. ಸ್ವಲ್ಪ ಮೆಡಿಟೇಷನ್ ಮಾಡಿ. ತುಂಬ ಸ್ಟ್ರೆಸ್ ಆದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಒಂದು 5 ನಿಮಿಷ. ಬೇರೆ ಎಲ್ಲಿ ತಲೆಯಲ್ಲಿರೋದೆಲ್ಲ ತೆಗೆದಾಕ್ಬಿಟ್ಟು ಸುಮ್ಮನೆ ಹಂಗೆ ಕೂತ್ಕೊಂಡಿರಿ. ಅಷ್ಟೇ ಸಾಕು. ನಿಮ್ಗೆ ಎಷ್ಟು ರಿಲೀಫ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ರೆಸ್ಟ್ ತೊಗೊಳ್ಳಿ ಮಾತ್ರ. ಹಾಗೆ ನಿಮಗೆ ಎರಡೆರಡು ಮನಸ್ಸು ಕಾಣಿಸ್ತಾ ಇದೆ. ಇಲ್ಲಿ ಸೂರ್ಯನೂ ಇದ್ದಾನೆ, ಚಂದ್ರನೂ ಇದ್ದಾನೆ. ಅದರಿಂದ ಏನಾದ್ರು ಒಂದು ನಿಮಗೆ ಇಲ್ಯೂಷನ್ ಕಾಣಿಸೋದು, ಅಂದರೆ ಏನು ಇಲ್ಲದೆ ಇದ್ರೂ ಇವಾಗ ಮರುಭೂಮಿಲಿ ಹೋಗ್ತಾ ಹೋಗ್ತಾ ನಮಗೆ ಅಲ್ಲಿ ನೀರಿದೆ, ನದಿ ಥರ ಇದೆ, ಹೊಳೆ ಥರ ಇದೆ ಅಂತ ಕಾಣಿಸುತ್ತೆ. ಅದೇ ಥರ ನಿಮಗೆ ಕಾಣಿಸ್ತಾ ಇರುತ್ತೆ. ಆಮೇಲೆ ತುಂಬ ಭಯ ಆಗ್ತಾ ಇರುತ್ತೆ. ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ಅಂದರೆ ನಿಮಗೆ ತೃಪ್ತಿ ಆಗಲ್ಲ ಯಾವುದ್ರಲ್ಲೂ. ಅದಕ್ಕೆ ನೀವು ಯಾಕೆ ಅಂದರೆ ಅದು ನೀವು ರೆಸ್ಟ್ ತೊಗೋತಾ ಇಲ್ಲ. ಯಾರ್ಯಾರೋ ಏನಾನ ಅಂದರು ಅಂತ ತುಂಬ ಸ್ಟ್ರೆಸ್ಸಲ್ಲಿ ನೀವು ಆ ಥರ ಆಗ್ಬಿಡ್ತಿದ್ದೀರಾ. ದಯವಿಟ್ಟು ಆ ಥರ ಆಗಬೇಡಿ. ತುಂಬ ಚೆನ್ನಾಗಿರ್ತೀರ ನೀವು. ದೇವರು ನಿಮಗೊಂದು ಅಪರ್ಚುನಿಟಿ ಕೊಟ್ಟಿದ್ದಾನೆ, ಹೊಸ ಬಾಗಿಲು ತೆಗೆದಿದ್ದಾನೆ. ನೋಡಿ ಅದೇನು ಅಂತ ಅಂದ್ಬಿಟ್ಟು ಅದನ್ನು ನೀವು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡಿ. ನಿಮ್ಗೇನು ಐಡಿಯಾಸ್ ಇರುತ್ತೆ, ರೈಟ್ ಟೈಮ್ ಬಂದಾಗ ಅದನ್ನ ಸ್ಟಾರ್ಟ್ ಮಾಡಿ. ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ 11 ಅಂದರೆ ನಿಮ್ಮ ಫ್ಯಾಮಿಲಿಯವರು ನೀವು ಎಲ್ಲ ತುಂಬ ಚೆನ್ನಾಗಿರ್ತೀರ. ಇದು ಏನು ಸ್ಟಾರ್ಟ್ ಮಾಡ್ತೀರಾ ನೀವು, ಆಪರ್ಚುನಿಟಿ ಸಿಕ್ಕಿರೋದನ್ನ, ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. 11 ಕಾರ್ಡ್ ಬಂದಿರೋದ್ರಿಂದ ಅದು ತುಂಬ ಒಳ್ಳೆಯದಾಗುತ್ತೆ. ನಿಮಗೆ ತುಂಬ ಮುಂದುವರಿತೀರ, ತುಂಬ ಹೈ ಲೆವೆಲ್ಗೆ ಹೋಗ್ತೀರಾ. ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಸ್ಟಾರ್ ಥರ ಮಿಂಚ್ತೀರ. ನಿಮ್ಮ ಡ್ರೀಮ್ಸ್ ಎಲ್ಲ ಟ್ರೂ ಆಗುತ್ತೆ. ಸ್ಟಾರ್ ಥರ ಮಿಂಚ್ತೀರ. ಅದಕ್ಕೆ ಆಮೇಲೆ ಬ್ಯಾಲೆನ್ಸ್ಗೂ ಬರ್ತೀರ. ಸ್ವಲ್ಪ ಮೆಡಿಟೇಷನ್ ಮಾಡೋದು, ನಾಮಜಪ ಮಾಡೋದು ಎಲ್ಲ ಮಾಡಿದ್ರೆ ಬ್ಯಾಲೆನ್ಸ್ಗೂ ಬರ್ತೀರ. ಮನಸ್ಸು ಬ್ಯಾಲೆನ್ಸಿಗೆ ಬರುತ್ತೆ. ಅದರಿಂದ ಅಷ್ಟು ಮಾಡಿ. ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಬಿಡಬೇಡಿ. ಅದನ್ನ ಉಪಯೋಗಿಸ್ಕೊಳ್ಳಿ. ಏನು ಆಪರ್ಚುನಿಟಿ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಳ್ಳಿ. ಚೆನ್ನಾಗಿರಿ ಎಲ್ಲ. ನೀವು, ನಿಮ್ಮ ಫ್ಯಾಮಿಲಿ, ನಿಮ್ಮ ಮಕ್ಕಳ ಎಜುಕೇಷನ್ ಎಲ್ಲ ಚೆನ್ನಾಗಿರಲಿ. ಅವ್ರಿಗೆ ಒಳ್ಳೆಯ ಕೆಲಸ ಸಿಕ್ಬಿಟ್ಟು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಿ. ದೇವರು ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಲ್ಲರೂ ಚೆನ್ನಾಗಿರಿ. ಇದು ಯಾರಿಗೆ ಸಿಗುತ್ತೆ, ಎಲ್ಲರಿಗೂ ಸಿಗೋದಿಲ್ಲ. ಯಾರಿಗೆ ಸಿಗುತ್ತೆ ಅವ್ರಿಗೆ ಖಂಡಿತವಾಗ್ಲೂ ಇದು ಆಗುತ್ತೆ, ನಡೆಯುತ್ತೆ.
ನೋಡಿಬಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹರ ಹರ ಮಹಾದೇವ್. ಜೈ ಮಾ ಕಾಳಿ, ಜೈ ಮಾ ಬಗಲಾಮುಖಿ, ಜೈ ಹನುಮಾನ್, ಜೈ ಶ್ರೀರಾಮ್. ನಮಸ್ತೆ.